ಹಲೋ ನಮಸ್ಕಾರ ಎಲ್ಲರಿಗೂ. ರಾಜ್ಯದ ಹಿರಿಯರೆಲ್ಲರೂ ಕೂಡ ಸರ್ಕಾರದಿಂದ ಹೊಸ ಗ್ಯಾರಂಟಿ ಯೋಜನೆ ಜಾರಿಯಾಗ್ತಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಯೋಜನೆ ಬಂದ್ಬಿಟ್ಟು ಈಗ ಆಲ್ರೆಡಿ ಜಾರಿಗೆ ಆಗಿರೋಂಥದ್ದು. ಈಗ 2026ನೇ ಇಸ್ವಿಲೂ ಕೂಡ ಅದು ಅಂದರೆ ಕಾರ್ಯರೂಪಕ್ಕೆ ಬರ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಹೊಸದಾಗಿ ಬಂದಿರುವಂಥ ಗ್ಯಾರಂಟಿ ಯೋಜನೆ ಏನು ಅಂತೇಳಿ ತಿಳಿಸ್ಕೊಡ್ತೀನಿ. ಈ ಒಂದು ಯೋಜನೆ ಬಂದ್ಬಿಟ್ಟು 45 ವರ್ಷದ ಮೇಲ್ಪಟ್ಟವ್ರು ಯಾರೇ ಆಗಿದ್ರು, ಗಂಡು ಮಕ್ಕಳಾಗಿದ್ರು ಸರಿ, ಹೆಣ್ಮಕ್ಳಾಗಿದ್ರು ಸರಿ, ಯಾರೇ ಆಗಿದ್ರು ಕೂಡ ಅವರಿಗೆ 45 ವರ್ಷದ ಮೇಲ್ಪಟ್ಟವರಾಗಿರಬೇಕು. ಅಂಥವರೆಲ್ಲರೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಲಾಭವನ್ನು ಪಡ್ಕೋಬೋದು ಅಂತೇಳಿ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಯೋಜನೆ ಏನು, ಇದು ಯಾವ ಥರ ವರ್ಕ್ ಆಗುತ್ತೆ ಹಿರಿಯರಿಗೆ, ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ, ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದ್ಬಿಟ್ಟು ಈ ಒಂದು ಯೋಜನೆಯ ಹೆಸರು ಏನಪ್ಪ ಅಂತಂದರೆ ದಂತ ಭಾಗ್ಯ ಯೋಜನೆ ಅಂಥೇಳಿ. ಸೊ ದಂತ ಭಾಗ್ಯ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ದಂತ ಅಂದರೆ ಹಲ್ಲು ಅಂತೇಳಿ. ಸೊ ಏನಪ್ಪ ಇದು ಹಲ್ಲು ಯೋಜನೆ ಅಂತ ಹೇಳ್ತಿದ್ದಾರೆ. ಏನಿದು ಅಂತಂದರೆ ಈ ವಯಸ್ಸಾದವ್ರು ಯಾರಿರ್ತಾರೆ, 45 ವರ್ಷದ ಮೇಲ್ಪಟ್ಟವ್ರು ಯಾರಿರ್ತಾರೆ, 45 ವರ್ಷದ ಮೇಲ್ಪಟ್ಟವ್ರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಹಲ್ಲು ನೋವಾಗಿರ್ಬೋದು, ಹಲ್ಲಿನ ಸಮಸ್ಯೆಗಳಾಗಿರ್ಬೋದು, ಎಲ್ಲರೂ ಕೂಡ ಇರುತ್ತೆ. ಆದರೆ 45 ವರ್ಷದ ಮೇಲ್ಪಟ್ಟವ್ರಿಗೆ, ಹಿರಿಯರಿಗೆ ಏನಿರ್ತಾರೆ ಅಂಥವ್ರಿಗೆ ಈ ಒಂದು ಯೋಜನೆ ಜಾರಿಗೆ ಬಂದಿರೋವಂಥದ್ದು. ಸೊ ಅವ್ರಿಗೆ ಹಲ್ಲು ಪ್ರಾಬ್ಲಮ್ಸ್ ತುಂಬಾ ಇರುತ್ತೆ. ಎಲ್ಲ ಹಲ್ಲು ಉದುರೋದಾಗಿರ್ಬೋದು, ಅಥವಾ ಹಲ್ಲು ಹುಳ ಬೀಳೋದಾಗಿರ್ಬೋದು, ಅಥವಾ ಹಲ್ಲು ಇನ್ನೇನೋ ಆಗೋದಾಗಿರ್ಬೋದು. ಸೊ ಎಲ್ಲ ರೀತಿಯ ಪ್ರಾಬ್ಲಮ್ಸ್ 45 ವರ್ಷದ ಮೇಲ್ಪಟ್ಟವ್ರಿಗೆ ಸ್ಟಾರ್ಟ್ ಆಗುತ್ತೆ, ಹಲ್ಲಿನ ಸಮಸ್ಯೆ. ಆದರೆ ಅವರಿಗೆ ಏನೇ ಒಂದು ಸಮಸ್ಯೆಗಳು ಬಂದರೆ, ಅಂದರೆ ಹಲ್ಲಿನ ಸಮಸ್ಯೆ ಏನೇ ಬಂದರೂ ಕೂಡ ಅವ್ರಿಗೆ ಅಷ್ಟೊಂದು ದುಡ್ಡು ಕೊಟ್ಟು ಹಲ್ಲು ಸೆಟ್ ಆಗಿರ್ಬೋದು, ಅಥವಾ ಹಲ್ಲಿನ ಸಮಸ್ಯೆ ಏನೇ ಆಗಿದ್ರೂ ಕೂಡ ಏನೋ ಬಗೆಹರಿಸ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ದುಡ್ಡಿನ ಸಮಸ್ಯೆ ಇರುತ್ತೆ. ಯಾಕಂದರೆ ಅವ್ರಿಗೆ ಅವ್ರು ಬರುವಂಥ ಪಿಂಚಣಿ ಹಣದಿಂದ ಅವ್ರ ಜೀವನ ನಡೆಯೋದೇ ಕಷ್ಟ ಆಗಿರುತ್ತೆ. ಅದರಲ್ಲಿ ಈ ಒಂದು ಸಮಸ್ಯೆ ಅಂದರೆ ಅದಕ್ಕೆ ಕೂಡ ತುಂಬಾ ಕಷ್ಟ ಆಗುತ್ತೆ. ಹಣ ಹೊಂದಿಸ್ಬೇಕು, ಹಣ ವ್ಯವಸ್ಥೆ ಪ್ರತಿಯೊಂದು ಕೂಡ ತುಂಬಾ ಕಷ್ಟ ಆಗುತ್ತೆ. ಸರ್ಕಾರದವರು ಆ ಒಂದು ಯೋಜನೆಯನ್ನು ನಿಟ್ಟಿನಲ್ಲಿ ಇಟ್ಕೊಂಡು ಈ ಒಂದು ಯೋಜನೆ ಜಾರಿಗೆ ತಂದಿರುವಂಥದ್ದು ದಂತ ಭಾಗ್ಯ ಯೋಜನೆ ಅಂಥೇಳಿ. ಸೊ ಈ ಒಂದು ಯೋಜನೆ ಬಂದುಬಿಟ್ಟು 2014ರಲ್ಲಿ ಜಾರಿಗೆ ಬಂದಿರುವಂಥದ್ದು. 2015ಕ್ಕೆ ಇದು ಕಾರ್ಯರೂಪಕ್ಕೆ ಬಂದಿರುವಂಥದ್ದು. ಇದರಿಂದ ಸಾಕಷ್ಟು ಹಿರಿಯರೆಲ್ಲರೂ ಕೂಡ ಲಾಭವನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ತಿಳಿದು ಬಂದಿರುವಂಥದ್ದು. ಆ್ಯಂಡ್ ಈ ವರ್ಷದಿಂದ ಕೂಡ ಯಾರಿಗೆಲ್ಲ ಅಪ್ಲಿಕೇಶನ್ ಅಂದರೆ ಈ ವರ್ಷದಿಂದ ಕೂಡ ಮತ್ತೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಯಾರಿಗಾದರೂ ಸಮಸ್ಯೆ ಇತ್ತು ಅಂದರೆ, ಹಲ್ಲಿನ ಸಮಸ್ಯೆ ಇತ್ತು ಅಂದರೆ, ಹಿರಿಯರು ಯಾರಾದರೂ ಇದ್ದರೂ ಕೂಡ ಅವರು ಉಚಿತವಾಗಿ ಹಲ್ಲನ್ನ ಅಂದರೆ ಹಲ್ಲು ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಬಗೆಹರಿಸ್ಕೋಬೋದು ಅಂತೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ₹1 ಕೂಡ ಖರ್ಚು ಇಲ್ಲದೆ ನೀವು ಈ ಒಂದು ಕೆಲಸವನ್ನು ಮಾಡ್ಬೋದು ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಹಾಗಾದರೆ ನೀವು ಕೇಳ್ಬೋದು, ಎಲ್ಲಿ ಹೋಗಿ ಅರ್ಜಿ ಹಾಕಬೇಕಾ, ಇದಕ್ಕೆ ಯಾವ ಥರ ನಡೆಯುತ್ತೆ ಪ್ರಾಸೆಸ್ ಅಂತಂದರೆ, ಇದಕ್ಕೆ ಯಾವುದೇ ರೀತಿಯ ಒಂದು ಅರ್ಜಿ ಇಲ್ಲ. ಸೊ ನಿಮ್ಮ ಹತ್ತಿರದಲ್ಲಿರೋ ಜಿಲ್ಲಾ ಆಸ್ಪತ್ರೆಗಳಿಗೆ ಹೋಗ್ಬಿಟ್ಟು ನೀವು ಈ ಥರ ಕೇಳಬೇಕು. ದಂತ ಭಾಗ್ಯ ಯೋಜನೆ ಅಂತ ಬಂದಿದೆಯಲ್ಲ, ಅದಕ್ಕೆ ನಾವು ಈ ಥರ ಹಲ್ಲನ್ನ ಸರಿ ಮಾಡಿಸೋದಕ್ಕೆ ಬಂದಿದ್ವಿ, ಅಥವಾ ನಿಮ್ಮ ಸಮಸ್ಯೆ ಏನಿದೆ ಅಂತೇಳಿ ಅವ್ರಿಗೆ ಹೇಳಬೇಕಾಗತ್ತೆ. ಅವರು ಒಂದು ಫಾರ್ಮ್ ಕೊಟ್ಬಿಟ್ಟು ನಿಮ್ಮ ಡೀಟೇಲ್ಸನ್ನು ಫಿಲಪ್ ಮಾಡಿಕೊಂಡು ಅವರು ಏನು ಮೇನ್ ಡಾಕ್ಟರ್ ಇರ್ತಾರೆ, ಅಂದರೆ ದಂತ ಭಾಗ್ಯ ಯೋಜನೆಗೆ ಏನು ಡಾಕ್ಟ್ರನ್ನ ಆಯ್ಕೆ ಮಾಡಿರ್ತಾರೆ ಅವರಿಗೆ ಈ ಒಂದು ಫಾರ್ಮ್ ಕಳಿಸುತ್ತೆ. ಆ್ಯಂಡ್ ಕಳಿಸ್ತಾರೆ. ಆ್ಯಂಡ್ ನಿಮ್ಮ ಒಂದು ಸಮಸ್ಯೆ ಏನಿದೆ ಅದು ಬಗೆಹರುತ್ತೆ. ಬಟ್ ನೀವು ಅಲ್ಲಿಗೆ ಹೋಗಬೇಕು ಅಂದರೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗಲೇಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಏನಪ್ಪ ಡಾಕ್ಯುಮೆಂಟ್ಗಳಂದರೆ, ತುಂಬ ಡಾಕ್ಯುಮೆಂಟ್ಗಳಂತ ಏನಿಲ್ಲ, ಜಸ್ಟ್ ಇಲ್ಲಿ 2-3 ಡಾಕ್ಯುಮೆಂಟ್ಗಳಷ್ಟೇ ತೊಗೊಂಡೋಗ್ಬೇಕಾರಂತೂ. ಒಂದು ಬಂದುಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್, ನೀವು ಅದನ್ನು ತೊಗೊಂಡು ಹೋಗಲೇಬೇಕಾಗತ್ತೆ. ಆ್ಯಂಡ್ ಎರಡನೇದು ಬಂದುಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್, ಅದನ್ನು ಕೂಡ ನೀವು ತೊಗೊಂಡು ಹೋಗಲೇಬೇಕಾಗತ್ತೆ. ಜಸ್ಟ್ ಈ 2 ಡಾಕ್ಯುಮೆಂಟ್ಗಳನ್ನ ತೊಗೊಂಡೋದ್ರೆ ಸಾಕು. ನಿಮಗೆ ಜಿಲ್ಲಾ ಆಸ್ಪತ್ರೆಗಳಾಗಿರ್ಬೋದು ಅಥವಾ ವೈದ್ಯಕೀಯ ಆಸ್ಪತ್ರೆಗಳಲ್ಲಾಗಿರ್ಬೋದು ಈ ಥರ ಒಂದು ದಂತಭಾಗ್ಯ ಯೋಜನೆ ಅಂತ ಹೇಳಿದ್ರೆ ಅವರು ಒಂದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ. ಆ್ಯಂಡ್ ಈ ಒಂದು ಯೋಜನೆಗೆ ಯೋಜನೆಯ ಲಾಭವನ್ನು ಪಡ್ಕೋಬೇಕು ಅಂದರೆ ನೀವು ಬಂದುಬಿಟ್ಟು ಕಾಯಂ ಕರ್ನಾಟಕದ ನಿವಾಸಿ ಆಗಿರಬೇಕು. ಕರ್ನಾಟಕದ ನಿವಾಸಿ ಆಗಿದ್ದರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಹರು ಅಂತೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಮನೆಗಳಲ್ಲಿ ಯಾರೇ ವಯಸ್ಸಾದ ಹಿರಿಯರಿದ್ದರೆ ದಯವಿಟ್ಟು ಅವ್ರನ್ನೆಲ್ಲರೂ ಕೂಡ ಈ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಇಲ್ಲ ಎಲ್ಲ ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿದೆ ಅಂದರೂ ಕೂಡ ಆದರೂ ಒಂದು ಸರಿ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಕರ್ಕೊಂಡೋಗಿ. ಏನಾದರೂ ಸಮಸ್ಯೆಗಳಿದ್ರೆ ಅವರು ಉಚಿತವಾಗಿ ಮಾಡ್ತಾರೆ. ಈಗ ಬೇರೆ ಪ್ರೈವೇಟ್ಗಳ ಹಾಸ್ಪಿಟ್ಲಲ್ಲಿ ಹೋದರೆ 21,000 25,000 ಆ ಥರ ತೊಗೊಳ್ತಾರೆ. ಹಾಗಿಬಿಟ್ಟು ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ಜಿಲ್ಲಾ ಆಸ್ಪತ್ರೆಗಳಿಗೆ ನಿಮ್ಮ ಮನೆಯಲ್ಲಿದ್ದ ಹಿರಿಯರನ್ನ ಕರ್ಕೊಂಡು ಹೋಗಿ. ಸೊ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.